ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವವನ್ನು ನೀಡುವ ಯೇಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ 13ನೇ ಭಾಗದ ಮುಂದುವರೆದ ಭಾಗದಲ್ಲಿದ್ದೇವೆ. ಕಳೆದ 13ನೇ ಭಾಗದಲ್ಲಿ ನಾವು ಗಮನಿಸುವಂತದ್ದು ದೀಕ್ಷಾ ಸ್ನಾನವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಗಮನಿಸಿದೆವು ಮತ್ತು ಯೇಸು ಕ್ರಿಸ್ತನು ಹೇಳಿರುವಂತದ್ದು ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಿ ಎಂಬುದಾಗಿ ಹೇಳಿದ್ದಾರೆ. ಅವರು ಹೇಳಿರುವಂತಹ ಮಾತನ್ನು ಅದೇ ರೀತಿಯಾಗಿ ಅಪೊಸ್ತಲರು ಸಹ ಅವರು ಹೇಳಿರುವಂತಹ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಮತ್ತು ತಂದೆ ಎಂಬುದು ಒಂದು ಹೆಸರಲ್ಲ, ಮಗ ಎಂಬುದು ಒಂದು ಹೆಸರಲ್ಲ, ಪರಿಶುದ್ಧಾತ್ಮ ಎಂಬುದು ಒಂದು ಹೆಸರಲ್ಲ, ಅದು ದೇವರು ಮಾಡಿರುವಂತಹ ಕಾರ್ಯಗಳನ್ನು ಸೂಚಿಸುತ್ತವೆ ಎಂಬುದಾಗಿ ತಿಳಿದುಕೊಂಡೆವು. ಅಂದರೆ ಏಕದೇವರು 3 ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಬರೀ 3 ಕಾರ್ಯಗಳನ್ನು ಮಾತ್ರವೇ ಅವರು ಮಾಡಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಇಲ್ಲ. 1ನೇ ಕೊರಿಂಥ 12ನೇ ಅಧ್ಯಾಯ 6ನೇ ವಚನದ ಪ್ರಕಾರ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಮಾಡುವ ದೇವರು ಒಬ್ಬನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಈ ಭಾಗದಲ್ಲಿ ನಾವು ಗಮನಿಸುವಂತದ್ದು ತಂದೆಯ ಹೆಸರು ಕೂಡ ಯೇಸುನೇ ಮತ್ತು ಮಗನ ಹೆಸರು ಕೂಡ ಯೇಸುನೇ ಮತ್ತು ಪರಿಶುದ್ಧಾತ್ಮನ ಹೆಸರು ಕೂಡ ಯೇಸುನೇ ಎಂಬುದಾಗಿ ಗಮನಿಸಲಿದ್ದೇವೆ. ಯಾಕಂದರೆ ಅನೇಕ ಉಪದೇಶಕರು ಇವತ್ತು ಬೋಧಿಸುವುದೇನೆಂದರೆ ಯೆಹೋವ ದೇವರು ಒಬ್ಬ ದೇವರು, ಯೇಸು ಕ್ರಿಸ್ತನು ಒಬ್ಬ ದೇವರು, ಪರಿಶುದ್ಧಾತ್ಮನು ಒಬ್ಬ ದೇವರು ಎಂಬುದಾಗಿ 3 ಹೆಸರುಗಳಿವೆ. ಅವರು 3 ಬೇರೆ ಬೇರೆಯಾಗಿದ್ದಾರೆ, ಆದರೂ ಅವರು ಒಂದಾಗಿದ್ದಾರೆ. ಅವರಿಗೆ ಒಂದೇ ಚಿತ್ತ, ಒಂದೇ ಜ್ಞಾನ, ಒಂದೇ ಸಮಾನತೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಅವರು ಹೇಳುವಂತಹ ಉಪದೇಶವು ಸತ್ಯವೇದಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ವಿವೇಚನೆ ಮಾಡಿ ತಿಳಿದುಕೊಳ್ಳೋಣ. ಆಮೆನ್. ಸರಿ, ಈಗ ಮೊದಲನೇದಾಗಿ ಮಗನ ಹೆಸರೇನು ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಅದಕ್ಕಾಗಿ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 21. ಆಕೆಯು ಒಬ್ಬ ಮಗನನ್ನು ಅಳೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆಮೆನ್. ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುವಂತದ್ದು ಮಗನನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಮಗನ ಹೆಸರು ಯೇಸು ಎಂಬುದಾಗಿ ಈ ವಾಕ್ಯ ತಿಳಿಸುವಂತದ್ದಾಗಿದೆ. ಇದೇ ವಾಕ್ಯವನ್ನು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನದಲ್ಲೂ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು ಎಂದು ಹೆಸರಿಟ್ಟರು ಎಂಬುದಾಗಿ. ಸರಿ, ನಮಗೆ ಮಗನ ಹೆಸರು ಗೊತ್ತಾಯಿತು ಯೇಸು ಎಂಬುದಾಗಿ. ಈಗ ತಂದೆ ಹೆಸರೇನು ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ ವಾಕ್ಯ ಕೀರ್ತನೆ 118 26ನೇ ವಚನವನ್ನು ಗಮನಿಸೋಣ. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ, ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಆಮೆನ್. ಈ ಪ್ರವಾದನೆ ವಾಕ್ಯವು ಎಲ್ಲಿ ನೆರವೇರಿದೆ ಎಂಬುದಾಗಿ ನಾವು ಗಮನಿಸೋದಾದ್ರೆ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 9ನೇ ವಚನದಲ್ಲಿ ನೆರವೇರಿದೆ. ಆ ವಾಕ್ಯವನ್ನು ಗಮನಿಸೋಣ. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, 118ನೇ ಅಧ್ಯಾಯ 26ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಆ ಪ್ರವಾದನೆ ವಾಕ್ಯವು ಮತ್ತಾಯ 21ನೇ ಅಧ್ಯಾಯ 9ನೇ ವಚನದಲ್ಲಿ ನೆರವೇರಿದೆ. ಅಂದರೆ ಕರ್ತನ ಹೆಸರಿನಲ್ಲಿ ಬಂದಿರುವಂತವರು ಯೇಸು ಕ್ರಿಸ್ತರೇ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಇದೊಂದು ಮಾತ್ರ ಅಲ್ಲ, ಇನ್ನೊಂದು ವಾಕ್ಯವು ಸಹ ಯೇಸು ಕ್ರಿಸ್ತನೇ ನನ್ನ ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆ ವಾಕ್ಯವನ್ನು ಗಮನಿಸೋಣ. ಯೋಹಾನ 5ನೇ ಅಧ್ಯಾಯ 43ನೇ ವಚನ, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ, ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ಆಮೆನ್. ಈ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಗಮನಿಸುವುದಾದರೆ ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಸಹೋದರ ಸಹೋದರರೇ. ಹಾಗಾದರೆ ಯೇಸು ಕ್ರಿಸ್ತನ ಹೆಸರು ತಂದೆಯ ಹೆಸರು ಬೇರೆ ಬೇರೆ ಅಲ್ಲ, ಅದು ಒಂದೇ. ಯೇಸು ಕ್ರಿಸ್ತನ ಹೆಸರು ತಂದೆಯ ಹೆಸರು ಬೇರೆ ಬೇರೆ ಅಲ್ಲ, ಎರಡು ಒಂದೇನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಇಷ್ಟು ಮಾತ್ರ ಅಲ್ಲ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ನೀವು ಗಮನಿಸೋದಾದ್ರೆ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸರಿ, ಇದರಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಅಂದರೆ ಅದು ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದು. ಆತನ ಹೆಸರು ಆಲೋಚನಾ ಕರ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ನಿತ್ಯನಾದ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯನಾದ ತಂದೆ ಯಾರು ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡೋದಾದ್ರೆ ಅದು ಯೆಹೋವನಿಗೆ ಇರಬೇಕಾದಂತ ಅದು ಹೆಸರು ಅಥವಾ ಒಂದು ಕಾರ್ಯ ಅಲ್ಲವೇ? ಸೊ ಅದೇ ಹೆಸರು ಯೇಸು ಕ್ರಿಸ್ತನಿಗೆ ಇರುವಂತದ್ದಾಗಿದೆ. ಹಾಗಾದರೆ ಯೆಹೋವನು ಯೇಸು ಕ್ರಿಸ್ತರು ಬೇರೆ ಬೇರೆ ಅಲ್ಲ, ಒಂದೇ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಇಷ್ಟು ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಪರಿಸಯರಿಗೆ ಹೇಳುವಂತದ್ದು, ನಾನೇ ತಂದೆ ಎಂಬುದಾಗಿ ನೀವು ಒಪ್ಪಿಕೊಳ್ಳದೆ ಹೋದರೆ ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆ ವಾಕ್ಯವನ್ನು ಸಹ ನಾವು ಗಮನಿಸೋಣ.
ಯೋಹಾನ 8ನೇ ಅಧ್ಯಾಯ 24ನೇ ವಚನ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದೆನು. ಆಮೆನ್. ಸೊ ಇಲ್ಲಿ ಹೇಳುವಂತದ್ದು ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ಎಂಬುದಾಗಿ. ಇಲ್ಲಿ ನನ್ನನ್ನು ಆತನೆಂದು ನಂಬದೆ ಹೋದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ತಂದೆ ಎಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಕೇಳೋದಾದ್ರೆ ಇದೇ ಅಧ್ಯಾಯದಲ್ಲಿ 27ನೇ ವಚನವನ್ನು ಗಮನಿಸಿ. ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ. ಆಮೇನ್. ಸೊ ಯೇಸು ಕ್ರಿಸ್ತರು ಅಲ್ಲಿ ಫರಿಸಾಯರಿಗೆ ಸದ್ದುಕಾಯರಿಗೆ ಹೇಳುವಂತ ಮಾತು, ನೀವು ನನ್ನನ್ನು ಆತನೆಂದು ತಿಳಿಯದೆ ಹೋದರೆ, ಅಂದ್ರೆ ನನ್ನನ್ನು ತಂದೆ ಎಂಬುದಾಗಿ ನೀವು ತಿಳಿಯದೆ ಹೋದರೆ ನೀವು ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳುವವರಾಗಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ಅನೇಕ ಮಂದಿ ದೇವರು ಮೂವರಿದ್ದಾರೆ, ಟ್ರಿನಿಟಿ ಇದ್ದಾರೆ, ತ್ರಯೇಕ ಇದ್ದಾರೆ ಮತ್ತು ಅವರು 3 ವ್ಯಕ್ತಿಗಳು, 3 ವ್ಯಕ್ತಿತ್ವಗಳು, ಅವರು ಬೇರೆ ಬೇರೆ ಆಗಿದ್ದಾರೆ ಎಂಬುದಾಗಿ ಸುಳ್ಳಾದ ಉಪದೇಶಗಳನ್ನು ಮಾಡಿ ಯೇಸು ಕ್ರಿಸ್ತರು ಎಲ್ಲಿಯೂ ಸಹ ನಾನು ತಂದೆ ಎಂಬುದಾಗಿ ಹೇಳಿಕೊಳ್ಳಲಿಲ್ಲ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 24 ಮತ್ತು 27ನೇ ವಚನವನ್ನು ನೋಡುವುದಾದರೆ ನಾನೇ ತಂದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಮತ್ತು ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲೂ ಸಹ ಆ ಮಗು ನಿತ್ಯನಾದ ತಂದೆ, ಅಂದ್ರೆ ಯೇಸು ಕ್ರಿಸ್ತನೇ ನಿತ್ಯನಾದ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರ ಸಹೋದರಿಯರೇ, ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡಂತದ್ದು ಮಗನ ಹೆಸರು ಯೇಸು ಎಂಬುದಾಗಿ ತಿಳಿದುಕೊಂಡು ತಂದೆಯ ಹೆಸರು ಕೂಡ ಯೇಸುನೇ ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಹಾಗಾದರೆ ಪರಿಶುದ್ಧಾತ್ಮನ ಹೆಸರೇನು ಎಂಬುದಾಗಿ ಗಮನಿಸೋಣ. ಅದಕ್ಕಿಂತ ಮುಖ್ಯವಾಗಿ ಯೇಸು ಕ್ರಿಸ್ತರು ಆತ್ಮನಾಗಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದ್ರೆ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. 1ನೇ ಕೊರಿಂಥ 15ನೇ ಅಧ್ಯಾಯ 45ನೇ ವಚನ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆಮೇನ್. ಕಡೆ ಆದಾಮನು ಅಂದ್ರೆ ಯೇಸು ಕ್ರಿಸ್ತನು. ಸೊ ಈ ಯೇಸು ಕ್ರಿಸ್ತನೇ ಬದುಕಿಸುವಂತ ಆತ್ಮನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ವಾಕ್ಯವನ್ನು ಸಹ ಗಮನಿಸೋಣ. ಗಲಾತ್ಯ 4ನೇ ಅಧ್ಯಾಯ 6ನೇ ವಚನ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಆಮೇನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸುವಂತದ್ದು ಮಗನ ಆತ್ಮನನ್ನು, ಅಂದರೆ ಯೇಸು ಕ್ರಿಸ್ತನು ಒಂದು ಆತ್ಮನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಆ ಆತ್ಮನ ಹೆಸರೇನು ಎಂಬುದಾಗಿ ನೋಡೋದಾದ್ರೆ ಅದಕ್ಕೆ ವಾಕ್ಯ ಯೋಹಾನ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಆಮೇನ್. ಆ ಆತ್ಮನ ಹೆಸರು ಏನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ಅಂದರೆ ಆತ್ಮನಿಗೆ ಒಂದು ಹೆಸರಿದೆ, ಅದು ಯಾವುದು? ಯೇಸು ಕ್ರಿಸ್ತನು ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತನೇ, ತಂದೆಯ ಹೆಸರು ಯೇಸು ಕ್ರಿಸ್ತನೇ, ಮಗನ ಹೆಸರು ಯೇಸು ಕ್ರಿಸ್ತನೇ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡವು. ಸೊ ಇಷ್ಟು ಮಾತ್ರ ಅಲ್ಲ ನನ್ನ ಸಹೋದರ ಸಹೋದರರೇ, ಇದು ಮಾತ್ರವಲ್ಲದೆ ನಾವು ರಕ್ಷಣೆ ಹೊಂದಬೇಕಾದರೂ ಯೇಸುವಿನ ಹೆಸರಿನಲ್ಲಿಯೇ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಲೂಕ 24ನೇ ಅಧ್ಯಾಯ 47ನೇ ವಚನದಲ್ಲೂ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲೂ ಬರೆಯಲ್ಪಟ್ಟಿದೆ. ಮತ್ತು ಪ್ರಾರ್ಥನೆ ಮಾಡುವುದು ಯೇಸುವಿನ ಹೆಸರಿನಲ್ಲಿಯೇ ಎಂಬುದಾಗಿ ಯೋಹಾನ 14ನೇ ಅಧ್ಯಾಯ 14ನೇ ವಚನದಲ್ಲೂ ಬರೆಯಲ್ಪಟ್ಟಿದೆ. ದೆವ್ವಗಳನ್ನು ಬಿಡಿಸುವುದು ಯೇಸುವಿನ ಹೆಸರಿನಲ್ಲಿಯೇ ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲೂ, ಲೂಕ 10ನೇ ಅಧ್ಯಾಯ 17ನೇ ವಚನದಲ್ಲೂ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 18ನೇ ವಚನದಲ್ಲೂ ಬರೆಯಲ್ಪಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಅನಾರೋಗ್ಯದಿಂದ ಸ್ವಸ್ಥತೆ ಆಗುವುದು ಯೇಸುವಿನ ಹೆಸರಿನಲ್ಲಿಯೇ. ಅದು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ 8ನೇ ವಾಕ್ಯದಲ್ಲೂ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ನೀವೇನು ಮಾಡಿದರು ಅದನ್ನೆಲ್ಲ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ ಎಂಬುದಾಗಿ ಕೊಲೆಸ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲೂ, ಎಫೆಸ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲೂ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ನೀವೇನು ಮಾಡಿದರೂ ಯೇಸುವಿನ ಹೆಸರನ್ನಲ್ಲೇ ಮಾಡಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸಿಕೊಡುವಾಗ, ಪ್ರಸ್ತುತ ದಿನಗಳಲ್ಲಿ ಇರುವಂತಹ ಸಭೆಗಳು ಕರ್ತನ ಆಜ್ಞೆಯ ಪ್ರಕಾರ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಾಗಿರುವ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸದೆ ತಮ್ಮ ತಮ್ಮ ಪಂಗಡಗಳ ಸಿದ್ಧಾಂತವನ್ನು, ಅಂದರೆ ಡಿನಾಮಿನೇಷನ್ ಪ್ರಕಾರವಾಗಿ ತಂದೆ, ಮಗ, ಪವಿತ್ರಾತ್ಮನು ಇವರು ಮೂವರಾಗಿದ್ದಾರೆ, ತ್ರಿಯೇಕವಾಗಿದ್ದಾರೆ, ಟ್ರಿನಿಟಿ ಆಗಿದ್ದಾರೆ ಎಂಬುದಾಗಿ ತ್ರಯೇಕದ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡುವವರಾಗಿದ್ದಾರೆ. ಆದರೆ ನಿಮ್ಮನ್ನು ನೀವೇ ಇವತ್ತು ವಿವೇಚನೆ ಮಾಡಿ ತಿಳಿದುಕೊಳ್ಳಬೇಕು ನಮ್ಮ ಸಹೋದರ ಸಹೋದರಿಯರೇ. ಇವತ್ತು ಉಪದೇಶ ಮಾಡುವಂತ ಈ ಸುಳ್ಳಾದ ಬೋಧನೆ ಸತ್ಯನ, ಅಥವಾ ನಮಗೆ ಯೇಸು ಕ್ರಿಸ್ತರು ಹೇಳಿಕೊಡುವಂತ ಸತ್ಯ ವಾಕ್ಯಗಳು ಸತ್ಯನ ಎಂಬುದಾಗಿ ನಿಮ್ಮನ್ನು ನೀವು ವಿವೇಚನೆ
ಮಾಡಿ ತಿಳ್ಕೊಳ್ಳಿ ನನ್ನ ಸಹೋದರ ಸಹೋದರರೇ. ಆಮೆನ್. ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡಂತದ್ದು ತಂದೆಯ ಹೆಸರು, ಮಗನ ಹೆಸರು, ಪರಿಶುದ್ಧಾತ್ಮನ ಹೆಸರು ಅದು ಯೇಸು ಕ್ರಿಸ್ತನೇ ಎಂಬುದಾಗಿ, ಮತ್ತು ನಾವ್ ಏನೇ ಮಾಡಿದ್ರೆ ಯೇಸುವಿನ ಹೆಸರಲ್ಲೇ ಮಾಡಬೇಕು ಎಂಬುದಾಗಿ ತಿಳಿದುಕೊಂಡೆವು. ಆದರೆ ನಮಗೆ ಇವಾಗ ಒಂದು ಪ್ರಶ್ನೆ ಉದ್ಭವಿಸಬಹುದು, ಬ್ರದರ್, ಹಾಗಾದರೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತದ್ದು ತಪ್ಪಾ ಎಂಬುದಾಗಿ. ಅದಕ್ಕೆ ವಾಕ್ಯದಲ್ಲೇ ನಾವು ಮಾರ್ಗವನ್ನು ಹುಡುಕಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು ಎಲ್ಲಾ ದಿಕ್ಕುಗಳಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಆಮೆನ್. ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕೆಂಬ ಸತ್ಯವು ಎಂದಿನವರೆಗೂ ನಮಗೆ ತಿಳಿಯುವುದಿಲ್ಲವೋ ಅಂದಿನವರೆಗೂ ದೇವರು ನಮ್ಮ ಅಜ್ಞಾನವನ್ನು ಲಕ್ಷ್ಯಕ್ಕೆ ತರುವುದಿಲ್ಲ. ಆದರೆ ಸತ್ಯವನ್ನು ತಿಳ್ಕೊಂಡ ನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ದೀಕ್ಷಾ ಸ್ನಾನವನ್ನು ಮಾಡಿಕೊಳ್ಳಲೇ ಬೇಕೆಂದು ಆತನು ನಮಗೆ ಅಪ್ಪಣೆ ಕೊಡುತ್ತಾನೆ. ಹಾಗಾದರೆ ನಾವು 2ನೇ ಸಲ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕಾ ಎಂಬುದಾಗಿ ಕೇಳುವುದಾದರೆ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ವಚನ 1-5. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆಮೆನ್. ಈ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ ಎಫೆಸ ಸಭೆಯ ವಿಶ್ವಾಸಿಯಾದ ಶಿಷ್ಯರು ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡವರಾಗಿದ್ದರು. ಆದರೂ ಅವರು ಯೇಸು ಕ್ರಿಸ್ತನ ಆಜ್ಞೆಯಲ್ಲಿರುವ ಸತ್ಯಾರ್ಥವನ್ನು ತಿಳಿದುಕೊಂಡ ನಂತರ 2ನೇ ಸಾರಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡರು ಎಂಬುದಾಗಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಆಮೆನ್. ಆದುದರಿಂದ ನನ್ನ ಸಹೋದರ ಸಹೋದರರೇ, ತಂದೆ, ಮಗ, ಪರಿಶುದ್ಧಾತ್ಮನ ತ್ರಿಯೇಕ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡವರಾಗಿದ್ದರೆ ಕರ್ತನ ವಾಕ್ಯವನ್ನು ಕೈಗೊಂಡ ಎಫೆಸ ಪಟ್ಟಣದ ಶಿಷ್ಯರುಗಳ ಹಾಗೆ ನೀವು ಸಹ 2ನೇ ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ನಿಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಿ. ಆಮೆನ್. ಸರಿ, ಮತ್ತೊಮ್ಮೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳದಿದ್ದರೆ ಪಾಪವೇ ಎಂಬುದಾಗಿ ನೀವು ಕೇಳೋದಾದ್ರೆ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಲೂಕ 7ನೇ ಅಧ್ಯಾಯ 30ನೇ ವಚನ. ಆದರೆ ಪರಿಸಯರು, ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಓದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಆಮೆನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ನಾವು ಗಮನಿಸೋದಾದ್ರೆ ಕರ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಯೋಹಾನನು ಕೊಟ್ಟ ಮಾನಸಾಂತರಕ್ಕೆ ಯೋಗ್ಯವಾದ ದೀಕ್ಷಾ ಸ್ನಾನವನ್ನು ತಳ್ಳಿಬಿಟ್ಟ ಪರಿಸಯರಿಗೂ ಧರ್ಮೋಪದೇಶಕರಿಗೂ ನ್ಯಾಯಶಾಸ್ತ್ರಿಗಳಿಗೂ ಪರಲೋಕದಲ್ಲಿ ಸ್ಥಳವು ದೊರೆಯುವುದಿಲ್ಲವೆಂಬುದಾದರೆ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳದೆ ಅದನ್ನು ಉಲ್ಲಂಘಿಸುವವರು ಇನ್ನು ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರರಾಗಬೇಕೆಂಬುದನ್ನು ನೀವೇ ಯೋಚಿಸಿರಿ. ಸರಿ, ಈಗಾಗಲೇ ನಾನು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೇನೆ, ಮತ್ತೊಮ್ಮೆ ನಾನೇಕೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ಎಂದು ಕೇಳುವವರಿಗೆ ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ ವಚನ 44-48. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರ ಮೇಲೆ ಪವಿತ್ರಾತ್ಮವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಆಮೇಲೆ ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸೋದಾದ್ರೆ ಕೊರ್ನೇಲನು ಮತ್ತು ಅವನ ಮನೆಯವರು ಪೇತ್ರನ ಉಪದೇಶವನ್ನು ಕೇಳಿದ ತಕ್ಷಣವೇ ಪವಿತ್ರಾತ್ಮನನ್ನು ಹೊಂದಿಕೊಂಡರು. ಆದರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡರು ಎಂಬ ವಿಷಯ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತಿದೆ. ಮತ್ತು ಇದೇ ರೀತಿಯಾಗಿ ಈ ವಾಕ್ಯದ ಪ್ರಕಾರ ನಾವು
ನಾವು ಈಗಾಗಲೇ ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದರೂ ದೇವರ ಆಜ್ಞೆಯ ಪ್ರಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಕರ್ತನ ಆಜ್ಞೆಯನ್ನು ನೆರವೇರಿಸುವುದು ಅವಶ್ಯವಾಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ನಾನು ಸುವಾರ್ತೆಯನ್ನು ಸಾರುತ್ತೇನೆ, ರೋಗಗಳನ್ನು ಗುಣಪಡಿಸುತ್ತೇನೆ, ಸಭೆಗಳನ್ನು ನಡೆಸುತ್ತೇನೆ, ಏಕೆ ನಾನು ಮತ್ತೊಮ್ಮೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಕೇಳುವುದಾದರೆ ಅದಕ್ಕೂ ವಾಕ್ಯವನ್ನು ನಾವು ಗಮನಿಸೋಣ. ಯಾಕೋಬ 4ನೇ ಅಧ್ಯಾಯ 6ನೇ ವಚನ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಮತ್ತು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಈ ವಾಕ್ಯದ ಪ್ರಕಾರ ನಾವು ಅಹಂಕಾರಿಗಳಾಗಿ ದೀಕ್ಷಾ ಸ್ನಾನವನ್ನು ಬೇಡವೆಂಬುದಾಗಿ ಹೇಳಬೇಕಾ ಅಥವಾ ದೇವರ ವಾಕ್ಯಕ್ಕೆ ದೀನರಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಸರಿ, 1ನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೆನ್. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ದೇವರು ಅಹಂಕಾರಿಗಳಿಗೆ ಅಂದ್ರೆ ದೇವರ ವಾಕ್ಯವನ್ನು ಮೀರಿ ನಡೆಯುವವರಿಗೆ ಅಹಂಕಾರಿಗಳಿಗೆ ಅವರು ಎದುರಿಸುವವರಾಗಿದ್ದಾರೆ, ದೀನರಿಗಾದರೂ ಕೃಪೆ ಮಾಡುವವರಾಗಿದ್ದಾರೆ. ನಾವು ದೀನರಾಗಿ ನಡೆಯಬೇಕಾ ಅಹಂಕಾರಿಗಳಾಗಿ ನಡೆಯಬೇಕಾ? ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಆದುದರಿಂದಲೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಸರಿ, ಇಲ್ಲಿವರೆಗೂ ತಿಳಿದಂತ ಈ ಸತ್ಯವನ್ನು ತಿಳುಕೊಂಡ ನಂತರವೂ ಸತ್ಯವನ್ನು ಅನುಸರಿಸದೆ ನಾನು ಎಲ್ಲವನ್ನು ಬಲ್ಲವನಾಗಿದ್ದೇನೆ ಎಂದು ಭಾವಿಸಿಕೊಂಡು ಸತ್ಯವನ್ನು ಅನುಸರಿಸದೆ ಹೆಮ್ಮೆಯ ಮನಸ್ಸುಳ್ಳವರನ್ನು ಕರ್ತನು ಎದುರಿಸುತ್ತಾನೆ. ದೀನ ಮನಸ್ಸುಳ್ಳವರಾಗಿ ಸತ್ಯವನ್ನು ಅನುಸರಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವವರಿಗೆ ಕರ್ತನಾದ ಯೇಸು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳಬಹುದು. ಸರಿ, ಸತ್ಯವೇದದಲ್ಲಿ ಒಂದೇ ಒಂದು ದೀಕ್ಷಾ ಸ್ನಾನ ಇರುವಂತದ್ದು, ಅದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನವನ್ನು ನೀವು ಗಮನಿಸೋದಾದ್ರೆ ಸ್ನಾನ ದೀಕ್ಷೆ ಒಂದೇ ಎಂಬುದಾಗಿ ಬರೆಯಲ್ಪಟ್ಟಿದೆ, ಅಂದ್ರೆ ಒಂದೇ ದೀಕ್ಷಾ ಸ್ನಾನ ಎಂಬುದಾಗಿ. ಕೆಲವು ಬೋಧಕರು 2 ದೀಕ್ಷಾ ಸ್ನಾನಗಳು ಸಹ ಒಂದೇ ಎಂಬುದಾಗಿ ಬೋಧಿಸುತ್ತಿದ್ದಾರೆ. ಆದರೆ ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ ಒಂದೇ ಒಂದು ದೀಕ್ಷಾ ಸ್ನಾನ ಮಾತ್ರವೇ ಉಂಟೆಂದು ಬೋಧಿಸುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಕೊಳ್ಳುವ ದೀಕ್ಷಾ ಸ್ನಾನವೇ ಸತ್ಯವೇದವು ನಮಗೆ ಆಜ್ಞಾಪಿಸುವ ಏಕೈಕ ದೀಕ್ಷಾ ಸ್ನಾನವಾಗಿದೆ ನನ್ನ ಸಹೋದರ ಸಹೋದರಿಯರೇ. ಇಲ್ಲಿವರೆಗೂ ನಾವು ತಿಳ್ಕೊಂಡಂತ ಕಾರ್ಯವೇನೆಂದರೆ ತಂದೆ ಹೆಸರು ಯೇಸುನೇ, ಮಗನ ಹೆಸರು ಯೇಸುನೇ, ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತನೇ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡವು. ಅವರು 3 ವ್ಯಕ್ತಿಗಳಲ್ಲ, 3 ವ್ಯಕ್ತಿತ್ವಗಳಲ್ಲ, 3 ಮನುಷ್ಯರು ಕೂಡ ಅಲ್ಲ. ಅವರು ಒಬ್ಬರೇ ದೇವರು, ಎಲ್ಲಾ ಕಾರ್ಯಗಳನ್ನು ಮಾಡುವ ಶಕ್ತನಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 3 ಕಾರ್ಯಗಳನ್ನು ಅವರು ನಮಗೋಸ್ಕರ ಮಾಡುವವರಾಗಿದ್ದಾರೆ ಮತ್ತು ಅವರು ಏಕ ದೇವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡವು. ಮತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲೇ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿವರೆಗೂ ವಾಕ್ಯಗಳನ್ನು ಗಮನಿಸಿ ತಿಳಿದುಕೊಂಡವು. ಈ ಭಾಗದಲ್ಲಿ ನಿಮ್ಗೆ ಏನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತ ಒಬ್ಬನಿಗೆ ಸಲ್ಲಲಿ. ಆಮೆನ್.